ಸ್ನೇಹಿತರೆ, ನಾವಿವತ್ತು ಮಲ್ಟಿ ನುಡಿ 6.5 ಬಳಸ್ಕೊಂಡು MS ಎಕ್ಸೆಲಲ್ಲಿ ಕನ್ನಡ ಟೈಪಿಂಗ್ ಮಾಡೋದು ಹೇಗಂತ ನೋಡೋಣ. ಬನ್ನಿ, ಸಿಂಪಲ್ ಆಗಿ ಇಲ್ಲಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಲ್ಟಿ ನುಡಿ 6.5 ಅಂತ ಇರುತ್ತೆ. ಇದರ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದು ಹೇಗಂತ ನೋಡಿಲ್ಲ ಅಂದರೆ ಅದರ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ನೀವು ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಇದನ್ನು ಸಿಂಪಲ್ ಆಗಿ ಓಪನ್ ಮಾಡಿದ ನಂತರ ಈ ಥರ ಒಂದು ಆ್ಯಪ್ ಓಪನ್ ಆಗುತ್ತೆ. ಆವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಲ್ಯಾಂಗ್ವೇಜಸ್ ಅಂತಿದೆಯಲ್ಲ, ಈ ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕನ್ನಡ ಅಂತ ಕಾಣಿಸುತ್ತೆ ನೋಡಿ, ಈ ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಈ ಆ್ಯಪನ್ನು ಕ್ಲೋಸ್ ಮಾಡಬಾರ್ದು, ಬದಲಾಗಿ ಮಿನಿಮೈಸ್ ಮಾಡಬೇಕು. ಇಲ್ಲಿ ನೋಡಿ 3 ಆಪ್ಷನ್ಗಳು ಇರ್ತವೆ: ಮಿನಿಮೈಸು, ಮ್ಯಾಕ್ಸಿಮೈಸು, ಕ್ಲೋಸ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ. ಇದನ್ನು ಮಿನಿಮೈಸ್ ಮಾಡಬೇಕು. ಇದನ್ನು ಈ ಮಿನಿಮೈಸ್ ಬಟನ್ನ ಕ್ಲಿಕ್ ಮಾಡಿ ಮಿನಿಮೈಸ್ ಮಾಡೋಣ. ಮಾಡಿದ ನಂತರ ಇಲ್ಲಿ ನುಡಿ ರನ್ ಆಗ್ತಾ ಇರುತ್ತೆ. ಈಗ ನೀವು ಏನು MS ಎಕ್ಸೆಲಲ್ಲಿ ಕನ್ನಡ ಟೈಪಿಂಗ್ ಮಾಡಬೇಕು ಅಂತಿದ್ರೋ ಅದನ್ನು ಡೈರೆಕ್ಟಾಗಿ ಇಲ್ಲಿ ಟೈಪ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಕನ್ನಡ ಅಂತ ಬರಿತೀನಿ. ಕನ್ನಡ. ಈ ಮಲ್ಟಿ ನುಡಿ 6.5ಗೆ ಸಂಬಂಧಪಟ್ಟಂತೆ ಟೈಪಿಂಗ್ಗೆ ಹಲವಾರು ಕಠಿಣ ಶಬ್ದಗಳು ಬರೆಯೋದು ಹೇಗೆ ಅಂತ ನೋಡಿಲ್ಲ ಅಂದರೆ ಅದರ ಒಂದು ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನ್ ಮೇಲೆ ನಿಮಗೆ ಕಾಣಿಸ್ತಿರ್ಬೋದು. ನೀವಲ್ಲಿ ಆ ವಿಡಿಯೋಗಳನ್ನು ನೋಡಿ ಮಲ್ಟಿ ನುಡಿ 6.5ಅಲ್ಲಿ ಕನ್ನಡ ಟೈಪಿಂಗ್ ಮಾಡೋದನ್ನು ಈಸಿಯಾಗಿ ಕಲಿಬೋದು. ನೋಡಿ, ಕನ್ನಡ, ಕರ್ನಾಟಕ, ನೋಡಿ ರಾಜ, ಈ ರೀತಿಯಾಗಿ ನೀವು ಯಾವ ಒಂದು ಸೆಲ್ಲಲ್ಲಿ ಯಾವ ಶಬ್ದವನ್ನು ಟೈಪ್ ಮಾಡಬೇಕಂತಿದ್ರೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಟೈಪ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಈ ಬರೆದಿರೋ ಅಕ್ಷರಗಳ ಒಂದು ಬಣ್ಣನ ಬದಲಾವಣೆ ಮಾಡಬೇಕಂದ್ರೆ ಇಲ್ಲಿ ಫಾಂಟ್ ಅಂತ ಇರುತ್ತೆ ನೋಡಿ, ಈ ಫಾಂಟ್ ಏನಿದೆಯಲ್ಲ, ಫಾಂಟ್ ರಿಬನ್ನು, ಇಲ್ಲಿ ಈ ಅಕ್ಷರಗಳ ಬಣ್ಣನ ಇಲ್ಲಿ ಯಾವ್ದು ಬೇಕೋ ಅದನ್ನು ಬದಲಾವಣೆ ಮಾಡಬಹುದು. ನೋಡಿ, ಈ ರೀತಿಯಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು MS ಎಕ್ಸೆಲಲ್ಲಿ ಕನ್ನಡ ಟೈಪಿಂಗ್ ಮಾಡೋದು ಹೇಗಂತ ಕಲ್ತಿದ್ದೀರಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಈ ಕನ್ನಡ ನುಡಿ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮತ್ತು MS ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟು ಇವುಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡೋಣ.